Good morning, my dear students. Welcome to Sankalp Learning Solution. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಇವತ್ತಿನ ತರಗತಿಯಲ್ಲಿ ವಾಸ್ತವ ಸಂಖ್ಯೆಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲ್ ಎಕ್ಸಾಮ್ಸ್ ಅಲ್ಲಿ ವಾಸ್ತವ ಸಂಖ್ಯೆಗಳಿಗೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಪ್ರಶ್ನೆಗಳನ್ನ ತೆಗಿತಾರೆ. ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡೋಣ ಮಕ್ಕಳೇ. ಈಗಾಗಲೇ ನೀವು ವಾಸ್ತವ ಸಂಖ್ಯೆಗಳನ್ನ ಕಲ್ತಿದ್ದೀರಾ. ಓಕೆ, ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ವಾಸ್ತವ ಸಂಖ್ಯೆಗಳು ಹಾಗೆ ಅದರಲ್ಲಿ ಬರುವಂತಹ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿದ್ದೀರಾ ಅಲ್ವಾ? ಇಲ್ಲಿ ಯಾವ್ಯಾವ ಅಂಶಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ವಾಸ್ತವ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಹಾಗೆ ಸಂಯುಕ್ತ ಸಂಖ್ಯೆಗಳು, ಹಾಗೆ ಅಂಕಗಣಿತದ ಮೂಲ ಪ್ರಮೇಯವನ್ನ ಅಭ್ಯಾಸ ಮಾಡಿದ್ದೀರಾ. ಹಾಗೆ ಮಸ ಮತ್ತು ಲಸವನ್ನ ತೆಗೆಯೋದು. ಎರಡು ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಮಸ ಮತ್ತು ಲಸ ತೆಗೆಯೋದು ಹೇಗೆ ಅನ್ನೋದನ್ನ ಕೂಡ ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಎರಡು ಸಂಖ್ಯೆಗಳು, ಅವುಗಳ ಮಸ ಮತ್ತು ಲಸಗಳ ನಡುವಿನ ಸಂಬಂಧ. ಇಲ್ಲಿ ಎ ಮತ್ತು ಬಿ, ಇವುಗಳ ಗುಣಲಬ್ಧಗಳು ಏನಾಗತ್ತೆ ಹೇಳಿ, ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಈ ಅಂಶವನ್ನು ಕೂಡ ನೀವು ಅಭ್ಯಾಸ ಮಾಡಿದ್ದೀರಾ. ಹಾಗೆ ಅಭಾಗಲಬ್ಧ ಸಂಖ್ಯೆಗಳು, ಇವುಗಳ ಪ್ರೂಫ್ ಅನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಿಮ್ಗೆ ಫೈನಲ್ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಈ ಅಧ್ಯಾಯದಲ್ಲಿ ಎಷ್ಟು ಅಂಕಗಳಲ್ಲಿ ನಿಮಗೆ ಪ್ರಶ್ನೆಯನ್ನ ತೆಗಿತಾರೆ ಮಕ್ಕಳೇ? ಇಲ್ಲಿ ಒಟ್ಟು 3 ಪ್ರಶ್ನೆಗಳನ್ನ ಒಳಗೊಂಡಿರತ್ತೆ. ಇದರಲ್ಲಿ 1 ಅಂಕದ ಪ್ರಶ್ನೆಗಳು 1 ಇರುತ್ತೆ, ಹಾಗೆ 2 ಅಂಕದ ಪ್ರಶ್ನೆಗಳು 2 ಇರುತ್ತೆ. ಟೋಟಲ್ ಆಗಿ ನಿಮ್ಗೆ 5 ಅಂಕಗಳು ಈ ಒಂದು ಅಧ್ಯಾಯದಿಂದ ತೆಗಿತಾ ಇರ್ತಾರೆ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು? ಯಾವ್ದೊಂದು ಪ್ರಶ್ನೆಗಳಿಗೆ, ಯಾವ ರೀತಿಯ ಪ್ರಶ್ನೆಗಳಿಗೆ ನೀವು ಹೆಚ್ಚು ಒತ್ತನ್ನ ಕೊಡ್ಬೇಕು ಅನ್ನೋದನ್ನ ನಾನು ಈ ಒಂದು ತರಗತಿಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೇನೆ ಮಕ್ಕಳೇ. ಹಾಗಾದ್ರೆ ಆ ಪ್ರಶ್ನೆಗಳು ಹೇಗಿರತ್ತೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಅಲ್ವಾ? ಈಗ ಮೊದಲನೆಯ ಪ್ರಶ್ನೆಯನ್ನ ನೋಡಿ. 5 ಮೈನಸ್ ವರ್ಗಮೂಲ 3. ಇದು ಒಂದು ಭಾಗಲಬ್ಧ ಸಂಖ್ಯೆ, ಬಿ ಅಭಾಗಲಬ್ಧ ಸಂಖ್ಯೆಗಳು, ಸಿ ಪೂರ್ಣಾಂಕಗಳು, ಡಿ ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ಮೊದಲನೇದಾಗಿ ನೀವು ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು? ಯಾವ ಒಂದು ಸಂಖ್ಯೆಯನ್ನ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗತ್ತೋ, ನೋಡಿ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವಂತಹ ಸಂಖ್ಯೆಗಳು. 1 ಸೆಕೆಂಡ್.
ಓಕೆ, ಸಾರಿ. ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಹೇಗಿರತ್ತೆ, ಸೊ ಯಾವ ಸಂಖ್ಯೆಗಳನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗುತ್ತಾ, ಸೊ ಅಂತಹ ಸಂಖ್ಯೆಗಳನ್ನ ನಾವೇನಂತ ಹೇಳ್ತೇವೆ, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ಪ್ರಶ್ನೆಯನ್ನ ಗಮನಿಸಿದ್ರೆ 5 ಮೈನಸ್ ವರ್ಗಮೂಲ 3 ಇದೆ. ಸೊ ಇದು ಭಾಗಲಬ್ಧ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಿ ಅನ್ನ ನೋಡಿ, ಅಭಾಗಲಬ್ಧ ಸಂಖ್ಯೆಗಳು. ಸೊ ಇಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆಗಳು ಹೇಗಿರತ್ತೆ, ಸೊ ಬಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಂತಹ ಸಂಖ್ಯೆಗಳು. ಸೊ ನೋಡಿ, ಉದಾಹರಣೆಗೆ 2, ಹಾಗೆ ವರ್ಗಮೂಲ 2, ಹಾಗೆ ವರ್ಗಮೂಲ 3, ಅದೇ ರೀತಿ 5. ಸೊ ಇವುಗಳೆಲ್ಲ ಏನ್ ಹೇಳಿ, ಅಭಾಗಲಬ್ಧ ಸಂಖ್ಯೆಗಳು. ಸೊ ಇದನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಪೂರ್ಣಾಂಕಗಳು. ಸೊ ಇಲ್ಲಿ ಪೂರ್ಣಾಂಕಗಳು ಅಂದ್ರೆ ಸಂಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ 0, ಧನಾತ್ಮಕ ಸಂಖ್ಯೆಗಳು ಹಾಗೂ ಋಣಾತ್ಮಕ ಸಂಖ್ಯೆಗಳು, ಈ ಎಲ್ಲ ಸಂಖ್ಯೆಗಳನ್ನ ಒಳಗೊಂಡಿರತ್ತೆ. ಸೊ ಇವು ಪೂರ್ಣಾಂಕ ಸಂಖ್ಯೆಗಳು ಆಗತ್ತೆ. ಸೊ ಈ ಆಯ್ಕೆ ಕೂಡ ಏನಾಗಿದೆ, ತಪ್ಪಾಗಿದೆ. ಅದೇ ರೀತಿ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನಿರತ್ತೆ ಹೇಳಿ, ಸೊ 1ರಿಂದ ಪ್ರಾರಂಭ ಆಗ್ತಾ ಇರತ್ತೆ. ಸೊ ಇದು ಅನಂತದವರೆಗೂ ಇರತ್ತೆ. ಸೊ ಇಂತಹ ಸಂಖ್ಯೆಗಳನ್ನ ನಾವೇನಂತ ಹೇಳ್ತೇವೆ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೇವೆ ಮಕ್ಕಳೇ. ಸೊ ಆ ಆಯ್ಕೆ ಕೂಡ ಆಗೋದಿಲ್ಲ. ಸೊ ಇಲ್ಲಿ ಹಾಗಾದ್ರೆ ಇದು ಯಾವ ರೀತಿ ಸಂಖ್ಯೆ, ಸೊ ಇಲ್ಲಿ ಪ್ರಶ್ನೆಯನ್ನ ನೋಡಿದ್ರೆ 5 ಏನಾಗಿದೆ, ಭಾಗಲಬ್ಧ ಸಂಖ್ಯೆ ಆಗಿದೆ. ವರ್ಗಮೂಲ 3 ಏನಾಗಿದೆ ಹೇಳಿ, ಅಭಾಗಲಬ್ಧ ಸಂಖ್ಯೆ ಆಗಿದೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸ, ಸೊ ಇಲ್ಲಿ ಇವುಗಳ ವ್ಯತ್ಯಾಸ ಏನಾಗಿರತ್ತೆ, ಯಾವಾಗಲೂ ಅಭಾಗಲಬ್ಧ ಸಂಖ್ಯೆನೇ ಆಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಮಕ್ಕಳೇ, ಅಭಾಗಲಬ್ಧ ಸಂಖ್ಯೆ ಆಗತ್ತೆ. ಸೊ ಹಾಗಾಗಿ 5 ಮೈನಸ್ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ.